ನಿನ್ನೆ ಪ್ರೀತಿಸುವೆ ಭಾಗ 5. ರಾಘವ್ ತುಂಬ ಸ್ಟ್ರೆಸ್ ಮಾಡಿಕೊಂಡಿದ್ದರಿಂದ 2 ದಿನ ಆಸ್ಪತ್ರೆಯಲ್ಲಿ ಉಳಿಯುವ ಹಾಗೆ ಆಯಿತು. ಜ್ವರ ಪೂರ್ತಿಯಾಗಿ ಕಡಿಮೆಯಾದ ಮೇಲೆ ಅವನಿಗೆ ಡಿಸ್ಚಾರ್ಜ್ ಮಾಡಲಾಯಿತು. ಲಕ್ಷ್ಮಿ ಅವರು ಆಸ್ಪತ್ರೆಯ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿ ಡಾಕ್ಟರ್ ಹತ್ತಿರ ಹೋಗಿ ರಾಘವನ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಡಾಕ್ಟರ್, ನನ್ನ ಮಗ ಪೂರ್ತಿಯಾಗಿ ಗುಣಮುಖನಾಗಿದ್ದಾನಲ್ವಾ? ಅವನಿಗೆ ಯಾವ ರೀತಿಯಾದ ತೊಂದರೆ ಇಲ್ಲ ತಾನೆ? ಜ್ವರ ಎಲ್ಲ ವಾಸಿಯಾಗಿದೆ ಅಮ್ಮ, ಆದರೆ ನಿಮ್ಮ ಮಗನಿಗೆ ಪೂರ್ತಿಯಾಗಿ ರೆಸ್ಟ್ ಬೇಕು. ಯಾವುದೇ ರೀತಿಯಾದ ಸ್ಟ್ರೆಸ್ ಆಗದಂತೆ ನೋಡ್ಕೊಳ್ಳಿ. ಅವನಿಗೆ ಏನು ಸಮಸ್ಯೆ ಇದೆ ಅಂತ ಮೊದಲು ತಿಳ್ಕೊಳ್ಳಿ. ಯಾವುದೋ ವಿಷಯಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಅದು ಏನು ಅಂತ ತಿಳಿದುಕೊಂಡು ಅದಕ್ಕೆ ಪರಿಹಾರ ಹುಡುಕಿ. ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿದ್ದೀರಲ್ವಾ? ಹಾಗಿದ್ರೆ ನಿಮ್ಮ ಮಗನನ್ನು ಕರೆದುಕೊಂಡು ಹೋಗ್ಬೋದು. ಆಯಿತು ಡಾಕ್ಟರ್ ಅಂತ ಹೇಳಿ ಅವರು ರಾಘವನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು. ಮನೆಗೆ ಹೋದ ಮೇಲೂ ರಾಘವ್ ತುಂಬಾನೇ ಮಂಕಾಗಿ ಇದ್ದನು. ಡಾಕ್ಟರ್ ಹೇಳಿದ ಮಾತನ್ನು ನೆನಪಿಸಿಕೊಂಡ ಲಕ್ಷ್ಮಿ ಅವರು ರಾಘವನ ಹತ್ತಿರ ಬಂದು, ಏನಾಗಿದೆಯೋ ರಾಘವ್, ನಿನಗೆ ಯಾಕೆ ಈ ರೀತಿಯಾಗಿ ಮಂಕಾಗಿದೆಯಾ? ಏನು ವಿಷಯ ಅಂತ ನಿನ್ನ ಅಮ್ಮನ ಹತ್ರನೂ ಹೇಳಲ್ವಾ? ಏನಾಯ್ತಂತ ಹೇಳು. ನಿನ್ಗೆ ಏನಾದರೂ ತೊಂದರೆ ಆಗಿದ್ರೆ ನನ್ನ ಹತ್ರ ಹೇಳ್ಕೊ. ಏನಾದರೂ ಪರಿಹಾರ ಹುಡ್ಕೋಬೋದಲ್ವಾ? ಏನಿಲ್ಲ ಅಮ್ಮ, ನನಗೆ ಯಾವ ರೀತಿಯಾದ ತೊಂದರೆ ಇಲ್ಲ. ಜ್ವರ ಬಂದಿದೆ ಅಲ್ವಾ, ಅದಕ್ಕೆ ಹೀಗಾಗಿದೆ ಅಷ್ಟೇ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ನನಗೇನೂ ಆಗಿಲ್ಲ. ರಾಘವನ ಮಾತು ಕೇಳಿದ ಲಕ್ಷ್ಮಿ ಅವರಿಗೆ ಸಮಾಧಾನವಾಗಲಿಲ್ಲ. ಮಗ ಪೂರ್ತಿಯಾಗಿ ಸರಿ ಹೋದ ಮೇಲೆ ವಿಷಯ ಏನು ಅಂತ ತಿಳಿದುಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನು ಒಬ್ಬನನ್ನೇ ಬಿಟ್ಟು ಅಡುಗೆ ಮಾಡಲು ಅಡುಗೆ ಕೋಣೆಗೆ ಹೋದರು. ರಾಘವ್ ಒಂಟಿಯಾಗಿರಲು ಬಯಸಿದನು. ರಾತ್ರಿಯ ಊಟ ಮಾಡಿದ ಮೇಲೆ ತನ್ನ ರೂಮಿಗೆ ಬಂದು ಕುಳಿತುಕೊಂಡನು. ಅವನಿಗೆ ನಿದ್ದೆ ಮಾಡಲು ಮನಸ್ಸಾಗಲಿಲ್ಲ. ಅಲ್ಲೇ ಇದ್ದ ಚೇರಲ್ಲಿ ಕುಳಿತುಕೊಂಡು ಛಾಯಾಳನ್ನೇ ನೆನಪು ಮಾಡಿಕೊಳ್ಳತೊಡಗಿದನು. ನಾಳೆ ನಾನು ಪ್ರೀತಿಸಿದ ಹುಡುಗಿಗೆ ಮದುವೆ ಆಗ್ತಿದೆ. ಅವಳು ಮದುವೆ ಆಗದಾಗ ನಾನು ಹೇಗೆ ಸಹಿಸಿಕೊಳ್ಳಿ? ನನ್ನ ಛಾಯೆ ಬೇರೆಯವರ ಹೆಂಡತಿ ಆಗ್ತಾ ಇದ್ದಾಳೆ. ಅವಳನ್ನು ಬಿಟ್ಟು ನಾನು ಹೇಗಿರಲಿ? ತಲೆ ತುಂಬಾನೇ ನೋವಾಗ್ತಾ ಇದೆ, ತಡೆದುಕೊಳ್ಳಕ್ಕಾಗ್ತಾ ಇಲ್ಲ. ಇನ್ಮೇಲೆ ನನ್ನ ಛಾಯೆ ನನಗೆ ಸಿಗಲ್ಲ. ದೇವ್ರೆ, ಈ ಕ್ಷಣನೇ ನನಗೆ ಸಾವು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅವಳು ಬೇರೆಯವರ ಹೆಂಡತಿ ಆಗ್ತಾ ಇರುವುದನ್ನು ನೋಡುವ ಮೊದಲೇ ನನ್ನನ್ನು ನಿನ್ನ ಹತ್ರ ಕರೆಸ್ಕೊ. ನನಗೆ ತಡೆದುಕೊಳ್ಳಕ್ಕಾಗ್ತಾ ಇಲ್ಲ, ಹುಚ್ಚು ಹಿಡಿತಾ ಇದೆ. ನಾನು ನನ್ನ ಛಾಯೆ ಜೊತೆ ಬದುಕಬೇಕು, ಇಲ್ಲ ಅಂದ್ರೆ ನಾನು ಸಾಯ್ಬೇಕು. ಎರಡರಲ್ಲೂ ಒಂದು ಮಾಡದೇವ್ರೆ ಅಂತ ತುಂಬಾನೇ ನೋವು ಪಟ್ಟುಕೊಂಡು ಒದ್ದಾಡತೊಡಗಿದನು. ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯತೊಡಗಿದನು. ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡತೊಡಗಿದನು. ಹೇಗೋ ಆ ಕಡೆ ಈ ಕಡೆ ಹೊರಲಾಡಿ ಕೊನೆಗೆ ಅವನಿಗೆ ಸ್ವಲ್ಪ ಹೊತ್ತು ನಿದ್ದೆ ಬಂದು ಬಿಟ್ಟಿತು. ಬೆಳಿಗ್ಗೆ ಬೇಗ ಎದ್ದ ರಾಘವ್ ಫ್ರೆಶ್ ಆಗಿ, ಅಮ್ಮ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಎಲ್ಲಿಗೂ ಹೋಗ್ತಾ ಇದೆಯಾ? ನಿನ್ನೆ ತಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದೆಯಾ? ಈಗಲೇ ಎಲ್ಲಿಗೆ ಹೊರಡ್ತಾ ಇದೆಯಾ? ಎಲ್ಲಿಗೂ ಹೋಗೋದು ಬೇಡ, ಸುಮ್ಮನೆ ಮನೆಯಲ್ಲಿರು. ಡಾಕ್ಟರ್ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ನೀನು ಪೂರ್ತಿಯಾಗಿ ಹುಷಾರಾದ ಮೇಲೆ ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ಈಗ ಮನೆಯಲ್ಲೇ ಇರು. ತಿಂಡಿ ಮಾಡಿದ್ದೀನಿ, ನೀರು ತಗೊಂಡು ಬರ್ತೀನಿ, ತಿನ್ನುವಂತೆ. ಅಮ್ಮ, ನಾನು ಹೋಗಲೇಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ, ನನ್ನನ್ನು ತಡಿಬೇಡಿ. ಸರಿ, ಹಾಗಾದ್ರೆ ತಿಂಡಿ ಆದರೂ ತಿಂದ್ಬಿಟ್ಟು ಹೋಗೋ. ನಾನು ಆಮೇಲೆ ಬಂದು ತಿಂತೀನಿ ಅಮ್ಮ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟನು. ಲಕ್ಷ್ಮಿ ಅವರಿಗೆ ಮಗನ ವರ್ತನೆ ನೋಡಿ ತುಂಬಾನೇ ಗಾಬರಿಯಾಯಿತು. ಆದರೂ ಮಗ ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅಂತ ಅಂದಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡರು. ಮನೆಯಿಂದ ಹೊರಟ ರಾಘವ್ ಸೀದಾ ಛಾಯಾಳ ಮನೆಯ ಹತ್ತಿರ ಹೋದನು. ಮನೆಯ ಹೊರಗಡೆಯಿಂದ ಛಾಯಾಳಿಗೋಸ್ಕರ ಕಾಯುತ್ತಿದ್ದನು. ಛಾಯಾ ಯಾವಾಗ ಮನೆಯಿಂದ ಹೊರಗೆ ಬರುತ್ತಾಳೋ ಅಂತ ಕಾಯತೊಡಗಿದನು. ಯಾರಿಗೂ ಗೊತ್ತಾಗದಂತೆ ಒಂದು ಕಡೆ ನಿಂತುಕೊಂಡಿದ್ದನು. ಬೆಳಿಗ್ಗೆ ಬೇಗ ಬಂದಿದ್ದವನು ಅದೆಷ್ಟು ಹೊತ್ತು ನಿಂತಿದ್ದಾನೋ ಅವನಿಗೆ ತಿಳಿಯಲಿಲ್ಲ. 2 ದಿವಸದ ಹಿಂದೆ ಜ್ವರ ಬಂದಿದ್ದರಿಂದ ಅವನಿಗೆ ಸುಸ್ತು ಇನ್ನೂ ಇದ್ದಿತ್ತು. ಆದರೂ ಕೂಡ ಛಾಯಾಳಿಗೋಸ್ಕರ ಕಾಯುತ್ತಿದ್ದನು. ಕೊನೆಗೂ ಅವನು ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತು. ಮದುಮಗಳಂತೆ ಸಿಂಗಾರಗೊಂಡ ಛಾಯಾ ಮನೆಯಿಂದ ಮದುವೆ ಮಂಟಪಕ್ಕೆ ಹೊರಡಲು ಅನುವಾದಳು. ಅವಳ ಹಿಂದೆ ಮನೆಯವರೆಲ್ಲರೂ ಬರತೊಡಗಿದರು.
ಛಾಯಾ ಕಾರಿನ ಹತ್ತಿರ ಬಂದಾಗ ರಾಘವ್ ಕದ್ದು ಮುಚ್ಚಿ ಅವಳನ್ನೇ ನೋಡತೊಡಗಿದನು. ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳ ಕೈಯ ಮದರಂಗಿ ತುಂಬಾನೇ ಕೆಂಪಾಗಿತ್ತು. ಅವಳನ್ನು ನೋಡಿದ ಅವನಿಗೆ ಮನಸ್ಸಿಗೆ ನೋವಾಗಿ ಕವಿತೆಯನ್ನು ಹೇಳತೊಡಗಿದನು. ಅವನ ಕವಿತೆ ಕೇಳಲು ಯಾರ ಜೊತೆಗಿಲ್ಲದಿದ್ದರೂ ಮರವೊಂದು ಸಾಕ್ಷಿಯಂತೆ ಕೇಳತೊಡಗಿತು. ರಂಗೇರಲು ಮದರಂಗಿಯು ದಿಪ್ಪಣ ಹೊರಟಿದೆ ಅವಳ ಮದುವೆಯ ಕಡೆಗೆ, ನನ್ನ ಕಣ್ಣೀರಿನ ಹನಿಗಳು ಮೆರವಣಿಗೆ ಹೊರಟಿದೆ ಮಸಣದ ಕಡೆಗೆ. ರಂಗೇರಲು ಮದರಂಗಿಯು ದಿಪ್ಪಣ ಹೊರಟಿದೆ ಅವಳ ಮದುವೆಯ ಕಡೆಗೆ, ನನ್ನ ಕಣ್ಣೀರಿನ ಹನಿಗಳು ಮೆರವಣಿಗೆ ಹೊರಟಿದೆ ಮಸಣದ ಕಡೆಗೆ. ಅವಳಿಗೆ ಮದುವೆಯ ಖುಷಿಯಾದರೆ ನನಗಿದು ನೋವಿನ ವ್ಯಥೆಯಾಗಿದೆ. ಅವಳಿಗೆ ಮದುವೆಯ ಸಂಗೀತೋತ್ಸವ, ನನಗೆ ಅವಳು ನನ್ನ ಪ್ರೀತಿಯ ವಾರ್ಷಿಕೋತ್ಸವ. ರಂಗು ರಂಗಾದ ಕನಸಿನ ಆಸೆ ತೋರಿಸಿದ್ದೆ ನೀನು ಅಂದು, ನನ್ನ ಪ್ರೀತಿಯ ಧಿಕ್ಕರಿಸಿ ಹೋದೆ ನೀನು ಎಂದು. ರಂಗು ರಂಗಾದ ಕನಸಿನ ಆಸೆ ತೋರಿಸಿದ್ದೆ ನೀನು ಅಂದು, ನನ್ನ ಪ್ರೀತಿಯ ಧಿಕ್ಕರಿಸಿ ಹೋದೆ ನೀನು ಎಂದು. ಪ್ರೀತಿಯ ಬದಲು ಕಾಂಚಾನದ ವ್ಯಾಮೋಹ ಜಾಸ್ತಿಯಾಯಿತು ನಿನಗೆ, ನಿನ್ನ ಅತಿಯಾದ ವ್ಯಾಮೋಹದಿಂದ ವೇದನೆಯಾಯಿತು ಇಂದು ನನಗೆ. ಜನ ಜನ ಕಾಂಚಾನದ ಮುಂದೆ ನನ್ನ ಪ್ರೀತಿ ಎಂದು ಸೋತು ಹೋಯಿತು, ಜನ ಜನ ಕಾಂಚಾನದ ಮುಂದೆ ನನ್ನ ಪ್ರೀತಿ ಎಂದು ಸೋತು ಹೋಯಿತು. ಕವಿತೆ ಹೇಳಿ ಮುಗಿಯುವಷ್ಟರಲ್ಲಿ ಅವನ ಕಣ್ಣಾಳಿಗಳು ತುಂಬಿ ಹೃದಯಕ್ಕೆ ತುಂಬಾನೇ ವೇದನೆಯಾಗತೊಡಗಿತು. ಅಷ್ಟರಲ್ಲಿ ಛಾಯಾ ಕಾರು ಹತ್ತಿದಳು. ಅವಳ ಕಾರು ಮದುವೆ ಮಂಟಪದ ಕಡೆಗೆ ಹೋಯಿತು. ಎಲ್ಲರೂ ಇನ್ನೊಂದು ವಾಹನದಲ್ಲಿ ಛಾಯಾಳ ಕಾರನ್ನು ಹಿಂಬಾಲಿಸತೊಡಗಿದರು. ರಾಘವ್ ಕೂಡಲೇ ಆಟೋ ಹಿಡಿದು ಅವರನ್ನು ಹಿಂಬಾಲಿಸತೊಡಗಿದನು. ಎಲ್ಲರೂ ಮದುವೆ ಮಂಟಪದ ಒಳಗೆ ಹೋದಾಗ ರಾಘವ್ ಆಟೋದಿಂದ ಇಳಿದು ಅಲ್ಲಿ ಸ್ವಲ್ಪ ದೂರದಲ್ಲಿ ನಿಂತುಕೊಂಡನು. ಅತಿಥಿಗಳು ಒಬ್ಬೊಬ್ಬರಾಗಿ ಮದುವೆ ಮಂಟಪಕ್ಕೆ ಬರತೊಡಗಿದರು. ಅದೇ ಸಮಯಕ್ಕೋಸ್ಕರ ಕಾದುಕೊಂಡಿದ್ದ ರಾಘವ್ ಅತಿಥಿಗಳ ಜೊತೆಗೆ ಮದುವೆ ಮಂಟಪದ ಒಳಗೆ ಹೋದನು. ಒಳಗೆ ಹೋದವನೇ ಒಂದು ಕಡೆ ಛಾಯಾಳಿಗೆ ಕಾಣದಂತೆ ಕುಳಿತುಕೊಂಡನು. ದೂರದಿಂದಲೇ ಛಾಯಾಳನ್ನು ನೋಡತೊಡಗಿದನು. ಮದುವೆಯ ಶಾಸ್ತ್ರಗಳು ನಡೆಯುತ್ತಿತ್ತು. ಕೊನೆಗೆ ಮಾಂಗಲ್ಯ ಧಾರಣೆಯಾದಾಗ ರಾಘವನಿಗೆ ಸಹಿಸಿಕೊಳ್ಳಕ್ಕೆ ಆಗಲಿಲ್ಲ. ಮದುವೆ ಹಾಲಿನಿಂದ ಸೀದಾ ಹೊರ ಬಂದನು. ಅವನ ಕಣ್ಣೀರಿನ ಕಟ್ಟೆ ಮತ್ತೆ ಒಡೆದು ಹೋಯಿತು. ಮತ್ತೆ ಜೋರಾಗಿ ಅಳತೊಡಗಿದನು. ಅಳುತ್ತಾ ಅಳುತ್ತಾ ಮುಂದೆ ಮುಂದೆ ನಡೆಯತೊಡಗಿದನು. ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ಅವನಿಗೂ ಕೂಡ ತಿಳಿದಿರಲಿಲ್ಲ. ನಿಂತಿರುವ ಲಾರಿಯಲ್ಲಿ ಹಿಂದುಗಡೆಯಿಂದ ಹತ್ತಿ ಕುಳಿತನು. ಲಾರಿ ಡ್ರೈವರ್ ಸ್ವಲ್ಪ ಹೊತ್ತಲ್ಲಿ ಲಾರಿಯನ್ನು ಡ್ರೈವ್ ಮಾಡಿಕೊಂಡು ಹೊರಟು ಹೋದರು. ಛಾಯಾಳ ಮದುವೆಯ ಶಾಕಲ್ಲಿದ್ದ ರಾಘವನಿಗೆ ಲಾರಿ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯದೆ ಹೋಯಿತು. ಲಾರಿ ಅವನ ಊರಿನಿಂದ 300 ಕಿಲೋಮೀಟರ್ ದೂರದಲ್ಲಿದ್ದ ಬೆಂಗಳೂರು ಬಂದು ತಲುಪಿದಾಗಲೇ ಅವನಿಗೆ ಅರಿವಾಗಿದ್ದು ತಾನು ಬೆಂಗಳೂರಿನಲ್ಲಿದ್ದೇನೆಂದು. ರಾತ್ರಿ 1 ಗಂಟೆಯಾಗಿತ್ತು. ಅವನಿಗೆ ಎಲ್ಲಿ ಹೋಗಬೇಕು ಎಂದು ತಿಳಿಯದಾಯಿತು. ಲಾರಿಯಿಂದ ಇಳಿದವನು ಬಸ್ ಸ್ಟಾಪಲ್ಲಿ ಹೋಗಿ ಕುಳಿತುಕೊಂಡನು. ಬೆಳಿಗ್ಗೆಯಿಂದ ಏನು ತಿನ್ನದ ಕಾರಣ ಅವನಿಗೆ ಹೊಟ್ಟೆ ಹಸಿವಾಗತೊಡಗಿತು. ಜೇಬನ್ನು ತಡಕಾಡಿದನು. ಜೇಬಲ್ಲಿ ಬರೀ 1,000 ರೂಪಾಯಿ ಇದ್ದಿತು. ಪಕ್ಕದಲ್ಲಿದ್ದ ಡಾಬಾಗೆ ಹೋಗಿ ಊಟ ಮಾಡಿ ಮತ್ತೆ ಬಸ್ ಸ್ಟಾಪ್ಗೆ ಬಂದು ಅಲ್ಲೇ ಮಲಗಿಕೊಂಡನು. ನಿದ್ರೆ ಇಲ್ಲದೆ ಅವನಿಗೀಗ ರಾತ್ರಿ ಕೂಡ ಹಗಲಿನ ತರ ಭಾಸವಾಗತೊಡಗಿತು. ಬೆಳಗಿನ ಜಾವ 5 ಗಂಟೆಗೆ ನಿದ್ರೆ ಹತ್ತಿತು. 6 ಗಂಟೆಯಾದಾಗ ಜನಗಳು ಮಾತನಾಡುವ ಸದ್ದು ಕೇಳಿ ಅವನಿಗೆ ಎಚ್ಚರವಾಯಿತು. ಅಲ್ಲಿಂದ ಎದ್ದು ಮತ್ತೆ ಮುಂದೆ ನಡೆಯತೊಡಗಿದನು. ಮನೆಗೆ ವಾಪಸ್ ಹೋಗಲು ಅವನಿಗೆ ಮನಸ್ಸಾಗಲಿಲ್ಲ. ಮುಂದೆ ನಡೆದು ನಡೆದು ಹಸಿವಾದಾಗ ಹೋಟೆಲ್ಗೆ ಹೋಗಿ ಊಟ ತಿಂದು ಮತ್ತೆ ನಡೆಯತೊಡಗಿದನು. ರಾತ್ರಿ ಆಗುತ್ತಿದ್ದಂತೆ ಸಿಕ್ಕಿದ ಬಸ್ ಸ್ಟಾಪ್ ಹತ್ತಿರ ಬಂದು ಅಲ್ಲಿ ಮಲಗುತ್ತಿದ್ದನು. ಹೀಗೆ 2-3 ದಿನಗಳಲ್ಲಿ ರಾತ್ರಿ ಬರೀ 1 ಗಂಟೆ ನಿದ್ದೆ ಮಾಡುತ್ತಿದ್ದನು. ಇತ್ತ 1,000ದಲ್ಲಿ 3 ದಿನ ಹೇಗೋ ಅಡ್ಜಸ್ಟ್ ಮಾಡಿ ಊಟ ತಿಂಡಿ ಮಾಡಿದನು. 3 ದಿನದಿಂದ ಸ್ನಾನ ಮಾಡದೆ ಅವನ ಮೈ ಬಟ್ಟೆ ಎಲ್ಲ ಕೊಳಕಾಗಿತ್ತು. ಈ 3 ದಿನದಲ್ಲಿ ಸರಿಯಾಗಿ ನಿದ್ದೆ ಇಲ್ಲದೆ ಛಾಯಾಳನ್ನೇ ನೆನೆಯುತ್ತಾ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಿದ್ದನು. ಅವನಿಗೆ 3/4 ಭಾಗ ಹುಚ್ಚು ಹಿಡಿದಿತ್ತು. ಅವನ ಹೆಸರು ಬಿಟ್ಟು ಬೇರೆ ಯಾವುದು ನೆನಪಿಗೆ ಬರುತ್ತಿರಲಿಲ್ಲ. ರಸ್ತೆಯಲ್ಲಿ ಹುಚ್ಚನಂತೆ ತಿರುಗುತ್ತಿದ್ದನು. ಹಸಿವಾದಾಗಲೆಲ್ಲ ಯಾವುದಾದರೂ ಅಂಗಡಿ ಮುಂದೆ ಕೈ ಚಾಚಿ ನಿಲ್ಲುತ್ತಿದ್ದನು. ಅಂಗಡಿಯವರು ಅವನ ಪರಿಸ್ಥಿತಿ ನೋಡಿ ತಿನ್ನಕ್ಕೆ ಏನಾದರೂ ಕೊಡುತ್ತಿದ್ದರು. ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಅವನು ಸೊರಗಿ ಹೋಗಿದ್ದನು. ಇಂದಿಗೆ ರಾಘವ್ ಬೆಂಗಳೂರಿಗೆ ಬಂದು 2 ತಿಂಗಳಾಗಿತ್ತು. ಈ 2 ತಿಂಗಳಲ್ಲಿ ಅವನಿಗೆ ಪೂರ್ತಿಯಾಗಿ ಹುಚ್ಚು ಹಿಡಿದಿತ್ತು. ಈಗ ಅವನಿಗೆ ಅವನ ಹೆಸರು ಕೂಡ ನೆನಪಿಗೆ ಬರುತ್ತಿರಲಿಲ್ಲ. ಸಿಕ್ಕವರಲ್ಲಿ ಭಿಕ್ಷೆ ಬೇಡಿ ಊಟ ಮಾಡುತ್ತಿದ್ದನು.
2 ತಿಂಗಳಿಂದ ಸ್ನಾನ ಮಾಡದೆ ಅವನ ಮೈಯಿಡಿ ವಾಸನೆ ಬರುತ್ತಿತ್ತು. ಜನಗಳು ಅವನ ಹತ್ತಿರ ಬರಕೆನೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದರು. ಕೊಳಕಾಗಿರುವ ಬಟ್ಟೆ, ಮುಖ ತುಂಬ ಗಡ್ಡ ಬಂದು ಅವನನ್ನು ಗುರುತಿಸಲು ಕೂಡ ಕಷ್ಟವಾಗುತ್ತಿತ್ತು. ಛಾಯೆ ಮಾಡಿದ ಮೋಸದಿಂದ ಅವನು ಪೂರ್ತಿಯಾಗಿ ಹುಚ್ಚನಾಗಿದ್ದನು. ಮನೆಯ ವರಾಂಡದಲ್ಲಿ ಕುಳಿತಿದ್ದ ಲಕ್ಷ್ಮಿಯವರು ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳತೊಡಗಿದರು. ರಾಘವ್ ಮನೆಯಿಂದ ಹೋದವನು ಸಾಯಂಕಾಲವಾದರೂ ಮನೆಗೆ ವಾಪಸ್ ಬಾರದಾದಾಗ ಲಕ್ಷ್ಮಿಯವರು ಹಾಗೂ ಅಜಯ್ ಅವನನ್ನು ಹುಡುಕದ ಜಾಗವಿರಲಿಲ್ಲ. 2 ದಿನಗಳವರೆಗೆ ತಮಗೆ ಗೊತ್ತಿರುವ ಕಡೆಗೆಲ್ಲ ಹೋಗಿ ಹುಡುಕಾಡತೊಡಗಿದರು. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದರು. ಮಗ ಕಾಣದಾದಾಗಿನಿಂದ ಲಕ್ಷ್ಮಿಯವರು ಸರಿಯಾಗಿ ಊಟ ಹಾಗೂ ನಿದ್ದೆ ಕೂಡ ಮಾಡುತ್ತಿರಲಿಲ್ಲ. ಮಗನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು. ದಿನಾಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾಘವನ ಬಗ್ಗೆ ವಿಚಾರಿಸಿ ನಿರಾಸೆಯಾಗುತ್ತಿದ್ದರು. ಕಂಡ ದೇವರ ಮೊರೆ ಹೋಗಿ ರಾಘವನನ್ನು ಹುಡುಕದ ಜಾಗವೇ ಇರಲಿಲ್ಲ. ಒಂದು ಮಧ್ಯಾಹ್ನದ ಹೊತ್ತು ರಾಘವನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರೋಡ್ ಮಧ್ಯೆ ಹೋಗಿ ನಿಂತು ಮತ್ತೆ ವಾಪಸ್ ಬರುತ್ತಿದ್ದನು. ರೋಡಲ್ಲಿ ಬರುವಾಗ ಗಾಡಿಯವರಿಗೆಲ್ಲ ಇವನ ವರ್ತನೆಯಿಂದ ತುಂಬಾನೇ ಕೋಪ ಬರುತ್ತಿತ್ತು. ಕೆಲವರಂತೂ ಇವನಿಗೆ ಹೊಡೆದು ಸೈಡಿಗೆ ದೂಡಿ ಹೋಗುತ್ತಿದ್ದರು. ಅಷ್ಟಾದರೂ ರಾಘವ್ ಮತ್ತೆ ರೋಡ್ ಮಧ್ಯೆ ಹೋಗಿ ನಿಂತು ಮತ್ತೆ ವಾಪಸ್ ಬರುತ್ತಿದ್ದನು. ಹೀಗಿರಬೇಕಾದರೆ ಸ್ಪೀಡಾಗಿ ಬರುತ್ತಿದ್ದ ಕಾರೊಂದು ಇನ್ನೇನು ಇವನಿಗೆ ಡಿಕ್ಕಿ ಹೊಡೆಯಬೇಕು. ಅಷ್ಟರಲ್ಲಿ ಯಾರದ್ದೂ ಕೈ ಇವನನ್ನು ಎಳೆದು ಪಕ್ಕಕ್ಕೆ ಕರೆದುಕೊಂಡು ಬಂದರು. ಆ ವ್ಯಕ್ತಿಗೆ ರಾಘವನನ್ನು ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಕತೆ ಮುಂದುವರಿಯುವುದು. ರಾಘವ್ ತನ್ನ ತಾಯಿ ಹಾಗೂ ತಮ್ಮನಿಗೆ ಸಿಗುತ್ತಾನೋ ಅಥವಾ ರಾಘವನನ್ನು ಪಕ್ಕಕ್ಕೆ ಎಳೆದ ವ್ಯಕ್ತಿ ಯಾರು ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.